ಹೆಣ್ಣು ಗಂಡಲ್ಲಿ ಆಗ್ತಕ್ಕಂಥ ಲೈಂಗಿಕ ಬದಲಾವಣೆಗೆ ಲೈಂಗಿಕ ಶಿಕ್ಷಣದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಲೈಂಗಿಕ ಕ್ರಿಯೆ ಬೇರೆ. ಸೊ ಅದು ನಮಗೆ ಸರಿಯಾಗಿ ಸಿಗದೇ ಇರೋದ್ರಿಂದ ಈ ಯುವಕರಲ್ಲಿ ಉಂಟಾಗ್ತಕ್ಕಂಥ ಆಕರ್ಷಣೆನೇ ನಾವು ಪ್ರೀತಿ ಪ್ರೇಮ ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ರೀತಿ ಕೆಲವೊಂದು ಸಂಶಯಗಳು ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಇರ್ತದೆ. ಯಾವುದು ಪ್ರೀತಿ, ಯಾವುದು ಪ್ರೇಮ, ಅಥವಾ ಯಾವುದು ಆಕರ್ಷಣೆ. ಕೆಲವರು ಏನು ಮಾಡ್ತಾರೆ, ಪ್ರೀತಿ ಪ್ರೇಮನ್ನು ಹೊರತುಪಡಿಸಿ ಕೆಲವೊಂದು ಚಟಗಳಿಗೆ ಅಡಿಕ್ಟ್ ಆಗ್ತಿರ್ತಾರೆ. ಸ್ಮೋಕ್ ಮಾಡೋದಾಯ್ತು, ಡ್ರಿಂಕ್ಸ್ ಮಾಡೋದಾಯ್ತು, ಇವೆಲ್ಲ ಆಕರ್ಷಣೆಗಳು. ಮೊದಲು ಏನಾಗುತ್ತೆ, ಯಾವುದೇ ಒಂದು ವಿಚಾರ ಆಗಿರಲಿ, ಯಾವುದೇ ಒಂದು ವಸ್ತು ವಿಷಯ ಏನೇ ಇರಲಿ, ಮೊದಲು ಕುತೂಹಲ ಮೂಡುತ್ತೆ. ಯಾವುದೋ ಚಾಕ್ಲೇಟ್ ನೋಡಿರ್ತೀರಿ, ಅಥವಾ ಯಾವುದೋ ಒಂದು ಹಣ್ಣು ನೋಡಿರ್ತೀರಿ, ಕುತೂಹಲ ಅರಿಯುತ್ತೆ. ಯಾಕಂದ್ರೆ ನಾವು ತಿನ್ಬೇಕು, ಅದು ಹೇಗಿದೆ ನೋಡ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಅದ್ರ ಜೊತೆ ಆಸೆ ಆಗುತ್ತೆ. ದಿನಾಲು ನೋಡ್ತಾ ಹೋದಂಗೆಲ್ಲ ತಿನ್ಲೇಬೇಕು ಅನ್ನೋ ಆಸೆ ಆಗುತ್ತೆ. ತಿಂದಾದ್ಮೇಲೆ ಪ್ರತಿದಿನನೂ ತಿನ್ಬೇಕನ್ಸುತ್ತೆ, ಅದು ಬಯಕೆ ಆಗುತ್ತೆ. ಬಯಕೆ ಹೋಗಿ ಅದೊಂದು ಚಟ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಯುವಕರು ಯಾರೋ ಫ್ರೆಂಡ್ಸು ಸ್ಮೋಕ್ ಮಾಡ್ತಾನೆ ಅನ್ನೋದು ಒಂದು ಕುತೂಹಲ ಉಂಟಾಗತ್ತೆ. ಸ್ಮೋಕ್ನಿಂದ ಏನಾಗುತ್ತೆ, ದೇಹದಲ್ಲಿ ಆರೋಗ್ಯ ಕೆಡೋದಕ್ಕೆ ಯಾವ ಕಾರಣಗಳಾಗ್ತವೆ, ಎಷ್ಟು ಆರೋಗ್ಯ ಹದಗೆಡುತ್ತೆ, ಮತ್ತು ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅದರ ಬಗ್ಗೆ ಅರಿವಿರೋದಿಲ್ಲ. ಯಾರೋ ಸ್ನೇಹಿತರು ಸ್ಮೋಕ್ ಮಾಡ್ತಾರೆ ಅಥವಾ ಯಾವುದೋ ಒಂದು ಚಟಕ್ಕೆ ಬಲಿ ಆಗ್ತಾ ಇದ್ದಾನೆ, ಕ್ಯೂರಿಯಾಸಿಟಿ, ನಾನು ಮಾಡ್ಬೋದಲ್ಲ ಅಂತೇಳಿ. ಅದು ಕ್ಯೂರಿಯಾಸಿಟಿನೇ ಏನಾಗ್ತದೆ, ಆಸೆ ಆಗ್ತದೆ, ಬಯಕೆ ಆಗ್ತದೆ, ಆಮೇಲೆ ಚಟಗಳಿಗೆ ಬಲಿ ಆಗ್ತಾ ಹೋಗ್ತೀರಿ. ಚಟದಿಂದ ಮತ್ತೆ ನೀವು ಮುಕ್ತರಾಗಿ ನೀವು ಹೊಸ ಜೀವನ ಕಂಡ್ಕೊಳ್ಳೋಕ್ಕೆ ಅಷ್ಟು ನಿಮಗೆ ಬೇಗ ಆಗಲ್ಲ. ಕನಿಷ್ಠ ಒಂದು 10 ವರ್ಷ 5 ವರ್ಷ ಹಿಂದೆ ಹೋಗ್ಬಿಡ್ತೀರಿ. ಅಷ್ಟರೊಳಗೆ ನಿಮ್ಮ ಸ್ನೇಹಿತರು ಎಷ್ಟೋ ಜನ ಮುಂದೋಗಿರ್ತಾರೆ, ಜಾಬ್ ಮಾಡಿರ್ತಾರೆ. ಸೊ ಸಮಸ್ಯೆಯಲ್ಲಿ ಸಿಗಾಕೊಳ್ತಾ ಹೋಗ್ತೀರಿ. ಸೊ ಹಾಗಾಗಿ ಯುವ ಮನಸ್ಸಿನ ತಲ್ಲಣಗಳು ಬಹಳಷ್ಟು ಇದಾವೆ, ಹೇಳ್ತಾ ಹೋದಂಗೆಲ್ಲ ಬಹಳಷ್ಟು ಸಮಯ ಆಗುತ್ತೆ. ಸೊ